ಮುಂದಿನ ಫಿಫಾ ವಿಶ್ವಕಪ್ಗಳಿಂದ ಅರ್ಜೆಂಟೀನಾ ತಂಡವನ್ನ ಹೊರಗಿಡಬೇಕೆಂದು ಒತ್ತಾಯಿಸಿ ಆನ್ಲೈನ್ ಸಹಿ ಅಭಿಯಾನವೊಂದು ನಡೆದಿದೆ. ಸುಮಾರು 170 ದೇಶಗಳ 2,30,00,000ಕ್ಕೂ ಹೆಚ್ಚು ಫುಟ್ಬಾಲ್ ಅಭಿಮಾನಿಗಳು ಈ ಅಭಿಯಾನಕ್ಕೆ ಸಹಿ ಹಾಕಿದ್ದಾರೆ ಎಂದು ವರದಿಯಾಗಿದೆ. 2026ರ ವಿಶ್ವಕಪ್ ನಡೀತಾ ಇದ್ದಾಗಲೇ ಅರ್ಜೆಂಟೀನಾ ಔಟ್ ಎಂಬ ಈ ಅಭಿಯಾನ ಆರಂಭವಾಗಿತ್ತು. ಫಿಫಾ ಮತ್ತು ಪಂದ್ಯದ ಅಧಿಕಾರಿಗಳು ಲಿಯೋನೆಲ್ ಮೆಸ್ಸಿ ಹಾಗೂ ಅರ್ಜೆಂಟೀನಾ ತಂಡದ ಪರವಾಗಿ ನಡೆದುಕೊಳ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದ್ವು. ವಿಶ್ವಕಪ್ ಫೈನಲ್ ಮುಗಿದ ನಂತರ ಈ ಸಹಿ ಅಭಿಯಾನವನ್ನ ಅಧಿಕೃತವಾಗಿ ಮುಕ್ತಾಯಗೊಳಿಸಲಾಯಿತು. ಅಷ್ಟರೊಳಗೆ 2,33,16,108 ಜನರು ಸಹಿ ಹಾಕಿದ್ರು. ವಿಶ್ವದಲ್ಲೇ ಅತಿ ಹೆಚ್ಚು ಜನರು ಸಹಿ ಮಾಡಿದ ಅಭಿಯಾನದ ದಾಖಲೆಯನ್ನ ಇದು ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡಿತ್ತು. ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ಪೇನ್ ವಿರುದ್ಧ 1-0 ಗೋಲಿನಿಂದ ಸೋತ ನಂತರ ವಿವಾದ ಮತ್ತಷ್ಟು ತೀವ್ರವಾಯಿತು. ಪಂದ್ಯದ ಕೊನೆಯ ಶಿಳ್ಳೆಯ ನಂತರ ಅರ್ಜೆಂಟೀನಾ ತಂಡದ ಕೆಲವು ಆಟಗಾರರು ಸ್ಪೇನ್ ಆಟಗಾರರೊಂದಿಗೆ ಮಾತಿನ ಚಕಮಕಿ ಮತ್ತು ತಳ್ಳಾಟದಲ್ಲಿ ತೊಡಗಿದ್ರು. ಅರ್ಜೆಂಟೀನಾ ಆಟಗಾರ ಲಿಯಾಂಡ್ರೋ ಪೆರಾಡಿಸ್ ಸ್ಪೇನ್ನ ಎರಿಕ್ ಗಾರ್ಸಿಯಾ ಅವರ ಕುತ್ತಿಗೆಯನ್ನ ಹಿಡಿದು ನಂತರ ಗಾವಿಯೊಂದಿಗೆ ಘರ್ಷಣೆಗೆ ಇಳಿದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮತ್ತೊಬ್ಬ ಆಟಗಾರ ನುಹುಯೆಲ್ ಮೊಲಿನಾ ಸ್ಪೇನ್ ತಂಡದ ನಾಯಕ ರೊಡ್ರಿಯನ್ನ ಹೊಡೆಯಲು ಪ್ರಯತ್ನಿಸಿದಂತೆ ಕಂಡುಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಅರ್ಜೆಂಟೀನಾ ಆಟಗಾರರು, ತರಬೇತಿ ಸಿಬ್ಬಂದಿ ಮತ್ತು ಅರ್ಜೆಂಟೀನಾ ಫುಟ್ಬಾಲ್ ಸಂಸ್ಥೆಯ ವರ್ತನೆಯ ಬಗ್ಗೆ ಫಿಫಾ ಶಿಸ್ತು ಕ್ರಮದ ತನಿಖೆ ಆರಂಭಿಸಿದೆ. ಇದಕ್ಕೆ ಅರ್ಜೆಂಟೀನಾ ಅಧ್ಯಕ್ಷ ಹಾವಿಯರ್ ಮಿಲೈ ಈಗ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಸರಣಿ ಪೋಸ್ಟ್ಗಳನ್ನ ಪ್ರಕಟಿಸಿರುವ ಅವರು ತಮ್ಮ ದೇಶದ ಫುಟ್ಬಾಲ್ ತಂಡವನ್ನ ಸಮರ್ಥಿಸಿಕೊಂಡಿದ್ದಾರೆ. ಅರ್ಜೆಂಟೀನಾ ಮೇಲಿನ ಟೀಕೆಗೆ ಅಸೂಯೆಯೇ ಕಾರಣ ಎಂದು ಅವರು ಹೇಳಿದ್ದಾರೆ. ಅರ್ಜೆಂಟೀನಾದ ಸಮಸ್ಯೆ ಏನಂದ್ರೆ, ನಾವು ಎಲ್ರಿಗಿಂತ ಭಿನ್ನವಾಗಿ ಕಾಣ್ತೇವೆ, ನಮ್ಮನ್ನ ಯಾರೂ ಗಮನಿಸದೇ ಇರಲು ಸಾಧ್ಯವಿಲ್ಲ, ಜನರು ನಮ್ಮ ಬಗ್ಗೆ ಅಸೂಯೆ ಪಡ್ತಾರೆ, ಬಹುತೇಕ ಎಲ್ಲಾ ವಿಷಯಗಳಲ್ಲೂ ನಾವು ಉತ್ತಮವಾಗಿದ್ದೇವೆ ಎಂದು ಮಿಲೈ ಬರೆದಿದ್ದಾರೆ. ತಾವು ಧರಿಸಿದ್ದ ಸೂಟ್ ಹರಿದು ಅದರ ಒಳಗಿರುವ ಅರ್ಜೆಂಟೀನಾ ತಂಡದ ಜೆರ್ಸಿಯನ್ನ ತೋರಿಸುವಂತೆ ಸೃಷ್ಟಿಸಲಾದ ಎಐ ಚಿತ್ರವನ್ನ ಅವರು ಹಂಚಿಕೊಂಡಿದ್ದಾರೆ. ಇನ್ನೊಂದೆಡೆ ಅರ್ಜೆಂಟೀನಾದ ಕೆಲವು ಅಭಿಮಾನಿಗಳು ಮತ್ತೊಂದು ಸಹಿ ಅಭಿಯಾನ ಆರಂಭಿಸಿದ್ದಾರೆ. ಸ್ಪೇನ್ ಪರವಾಗಿ ಪಕ್ಷಪಾತದ ತೀರ್ಪುಗಳನ್ನ ನೀಡಲಾಗಿದೆ ಎಂದು ಆರೋಪಿಸಿರುವ ಅವರು ವಿಶ್ವಕಪ್ ಫೈನಲ್ ಪಂದ್ಯವನ್ನ ಮತ್ತೊಮ್ಮೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಆದರೆ ಪಂದ್ಯದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಥವಾ ಉದ್ದೇಶಪೂರ್ವಕವಾಗಿ ಫಲಿತಾಂಶವನ್ನ ಬದಲಾಯಿಸಲಾಗಿದೆ ಎಂಬುದನ್ನ ಸಾಬೀತುಪಡಿಸುವ ಯಾವುದೇ ಪರಿಶೀಲಿತ ಸಾಕ್ಷ್ಯ ಇದುವರೆಗೆ ಲಭ್ಯವಾಗಿಲ್ಲ. ಈ ಎರಡೂ ಸಹಿ ಅಭಿಯಾನಗಳಿಗೂ ಫಿಫಾ ಮೇಲೆ ಯಾವುದೇ ಅಧಿಕೃತ ಅಧಿಕಾರವಿಲ್ಲ. ಆದ್ರೂ 2,30,00,000ಕ್ಕೂ ಹೆಚ್ಚು ಜನರು ಬೆಂಬಲಿಸಿರುವ ಅಭಿಯಾನವನ್ನ ಕೇವಲ ಕೆಲವು ಅತೃಪ್ತ ಅಭಿಮಾನಿಗಳ ಆಕ್ರೋಶ ಎಂದು ತಳ್ಳಿ ಹಾಕಲು ಸಾಧ್ಯವಿಲ್ಲ. ಇದು ಅರ್ಜೆಂಟೀನಾ ತಂಡದ ವರ್ತನೆಯ ಬಗ್ಗೆ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಫುಟ್ಬಾಲ್ನ ನ್ಯಾಯಸಮ್ಮತತೆ ಮತ್ತು ಪಾರದರ್ಶಕತೆಯ ಬಗ್ಗೆಯೂ ಜನರಲ್ಲಿ ಗಂಭೀರ ಅನುಮಾನ ಮೂಡಿರೋದನ್ನ ತೋರಿಸುತ್ತೆ.